ಎದ್ದೇಳು, ಇನ್ನು ಹಲ್ಲು ಉಜ್ಬೇಕು, ಸ್ನಾನ ಮಾಡಬೇಕು. ಟೈಮ್ ನೋಡು 7:20 ಎದ್ದೇಳು ರಮೇಶ. ಎದ್ದೇಳು ಬೇಗ ರಮೇಶ, ಎದ್ದೇಳು. ಏನು ಮಗ ಸ್ವಲ್ಪ ಜವಾಬ್ದಾರಿ ಇಲ್ಲ, ಏನಿಲ್ಲ. ಮುಂದೇನು ಎಚ್.ಆರ್ ಆಗ್ತೀವಿ, ಏನು ಆಫೀಸರ್ ಆಗ್ತೀವಿ, ಏನು ನನಗಂತೂ ತಿಳಿಯೋದಾಗಿರಪ್ಪ ಈ ಕಾಟ. ರಮೇಶ ಎದ್ದೇಳು. ನೋಡ್ಲಿ ಪ್ಲೀಸ್, ನೋಡ್ಲಿ 7:20 ರಮೇಶ. ಎದ್ದಾಳೆ, ಅವನು ಆಫೀಸರ್ ಬೈತಾನೆ, ನೀವು ಬಯಸ್ಕೋಬೇಕಾದ್ರೆ ಪ್ಲೀಸ್ ಎದ್ದಾಳೆ ಅಪ್ಪ ರಮೇಶ. ಕಮಾನ್ ಟೈಮ್ ಎಷ್ಟು? 7:20. 8 ಗಂಟೆಗೆ ಆಫೀಸಿಗೆ ಇರ್ಬೇಕು. 10 ನಿಮಿಷ ಅಲ್ಲ, 10 ನಿಮಿಷ ಅಲ್ಲಮ್ಮ. ಹಲ್ಲು ಉಜ್ಬೇಕು, ಸ್ನಾನ ಮಾಡಬೇಕು, ಎದ್ದಾಳೆ. ಗಾಡಿ ಪೆಟ್ರೋಲ್ ಇರಲಿಲ್ಲ, ಇನ್ನ ಪೆಟ್ರೋಲ್ ಬಂದು ಹೋದ ಆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾನೆ. ಎದ್ದಾಳೆ. ಏನು ಕಾಟ ಕೊಡ್ತೀಯಪ್ಪ ನೀನು? ಅವ್ನು ಆಫೀಸರ್ ಕೇಳಿಸ್ತಾನೋ ಇಲ್ಲ ಗೊತ್ತಿಲ್ಲ, ನೀನು ಮಾತ್ರ ಸಿಕ್ಕಾಪಟ್ಟೆ ಕಾಟ ಕೊಡ್ತೀಯ ರಮೇಶ. ಹಂಗಲ್ಲೇ ಮರ ರಮೇಶ. ಈ ಬ್ರಷ್ ಮಾಡೋದು, ಪೇಸ್ಟ್, ಸ್ನಾನ ಮಾಡೋದು ಎಲ್ಲ ಯಾವನ್ ಕಂಡಿಡಿದನೋ ಏನೋ. ಆ ಬಾಸ್ ಬಿಟ್ಟರು ಈ ಬಡ್ಡಿ ಮಗ ಬಿಡಲ್ಲಪ್ಪ. ಸೂರ್ಯ ಕೆಂಪಾದಾಗ, ಸಂಜೆ ತಂಪಾದಾಗ, ಅತ್ತಿತ್ತ ಸುತ್ತಮುತ್ತ ಕತ್ತಲಾದಾಗ, ಚಾಂದಿನಿ ಚಳಿ ಚಳಿ ಚಾಂದಿನಿ, ಓ ಚಾಂದಿನಿ ಚಳಿ ಚಳಿ ಚಾಂದಿನಿ. ಟೈಮ್ ಆಗ್ಯದ, ಸ್ವಲ್ಪ ಸೆನ್ಸಿರಾಗಿ ಎನ್ಸಿನಲ್ಲಿ. ಏನಪ್ಪ ಮತ್ತೆ ಐ ಆಮ್ ರೆಡಿ. ಏನು ರೆಡಿ? ಏನು ಟೈಮ್ ಆಯ್ತು ರಮೇಶ, ರೆಡಿ ಬೇಗ. ನಾನು ರೆಡಿ. ನಾನೇ ಜಸ್ಟ್ 1 ಸೆಕೆಂಡ್. ಓಕೆ ನೆಕ್ಸ್ಟ್. ಏನು ರಮೇಶ, ಗಾಡಿ ಎಷ್ಟು ಸ್ಪೀಡ್ ಓಡಿಸ್ತೀವಿ? ಏನಾದ್ರೆ ಏನು ಮಾಡಬೇಕು? ಆ್ಯಕ್ಷನ್ ಆಗಲ್ವಾ? ಓವರ್ರೇಟ್ ಮಾಡಕ್ಕೆ ಹೋಗ್ಬೇಡ. ವಿನೋಣ, ನೀನಾದ್ರೂ ಹೇಳಪ್ಪ ರಮೇಶ್ಗೆ. ನೋಡಪ್ಪ ಜಮ್ಸೇರ್, ಆತ ಹೇಳಿ ನನಗಂತೂ ಸಾಕಾಯ್ತು. ದಿನಾ ಹೇಳ್ತೀನಿ ಅವ್ನಿಗೆ, ಬೈಕ್ ಮೇಲೆ ಬರೋಂಗೆ ದಿನಾ ಹೇಳ್ತೀನಿ, ಮಲ್ಕೊಂಡೋಗಿ ಹೇಳ್ತೀನಿ, ಮೆಲ್ಲಗೆ ಹೋಗೋಣ, ಆರಾಮ್ ಹೋಗೋಣ. ಓಲ್ಟೇಕ್ ಮಾಡ್ತಾನ, ಹಂಪ್ ಮೇಲೆ ಸ್ಪೀಡಾಗಿ ಹೋಗೋದು, ದಾರ್ಯಾಗ ಬರೋವಾಗ ಎಲ್ಲ ಸಿಗಿರೋದು ಹಿಂಗೆ ಮಾಡ್ತಾನ. ನೀನಾದ್ರು ಫ್ರೆಂಡ್ಸ್ ಅಪ್ಪ, ನೀನು ಒಂದು ಮಾತು ಹೇಳಪ್ಪ. ನೀವು ಹೇಳ್ಬೇಕು. ನಾನು ಹೇಳೋದು ಹೇಳಿದ್ದೀನಿ, ನೀನು ಹೇಳೋದು ಹೇಳ್ಬೇಕು. ಈಗ ಸ್ವಾಮಿ ಅವರೇ ನೀವನ್ನ ಹೇಳ್ಬರಿ ಅವ್ರಿಗೆ. ರಮೇಶ್ ಏನಪ್ಪ ಸ್ಪೀಡ್ ಹೊಡಿಬೇಡ ಗಾಡಿ. ನೀವನ್ನ ಒಂದು ಮಾತು ಹೇಳ್ರಿ. ನಲ್ಕೋರಿ ರಮೇಶ್ ಅವರೇ, ನನ್ನ ಬೈಕ್, ಅಷ್ಟು ಸ್ಪೀಡು, ಪೆಟ್ರೋಲು ಎಲ್ಲ ನಂದೆ. ನೀವ್ ಯಾರು? ನನ್ಗೆ ಏನಾದ್ರೂ ಆಗ್ಲಿ, ನಾವು ಫೀಲ್ ಆಗ್ತೇವೆ, ನಿಮ್ ಫ್ರೆಂಡ್ಸ್ ಅಲ್ವ ನಾವು. ಬೇಕಾಗಿಲ್ಲ, ಯಾರು ಯಾಕೆ ಫೀಲ್ ಆಗದೆ ಬೇಕಾಗಿಲ್ಲ. ಹಿಂಗೆ ಹೇಳ್ತೇನಲ್ಲ, ಒಂದಿನ ದೇವ್ರ ಪದಕ್ಕೆ ಹೋಗ್ತಾನೆ. ಹೋಗ್ಲಿ ಹೋಗ್ತೀನಿ ಆಯ್ತಾ. ಹಿಂಗೆ ಎದುರು ಮಾತಾಡ್ಕೊಂತ ಇರ್ತಾನೆ ಎಲ್ಲ. ಹಲೋ, ಟೈಮ್ ಆಗಿದೆ, ಎದ್ದಾಳು, ಆಫೀಸ್ಗೆ ಹೋಗ್ಬೇಕು. ರಮೇಶ ಶತ್ರು ನನ್ನ ಮಗಲ್ಲ, ಏನಾದ್ರು ಈ ರೀತಿ ಕಾಟ ಕೊಡ್ತೀಯ? ಏನು ನೀನು ಯಾವನಲ್ಲ ನನ್ಗೆ ಎಬ್ಸೋದಕ್ಕೆ? ಇಲ್ಲ ರಮೇಶ, ನಾನು ಜಸ್ಟ್ ಎಬ್ಸಿರಲ್ಲ, ಜಸ್ಟ್ ನಾವು ಫ್ರೆಂಡ್ ಅಪ್ಪ, ನೀನು ರೂಮ್ಮೇಟ್, ಎಬ್ಬಿಸ್ಬೇಕು. ಟೈಮ್ ಆಗುತ್ತೆ, ಆಫೀಸ್ ಟೈಮ್ ಆಗುತ್ತಾ? ಅಷ್ಟಕ್ಕೆ ಎಂತ ಪರಿಸ್ಥಿತಿ ಮಾಡ್ಕೊಂತೀರ? ಫ್ರೆಂಡ್ ಆಗಿರು. ಅಲ್ಲ ರಮೇಶ, ನೀನ ರೂಮ್ಮೇಟ್ ಅಂತ ಹೇಳಿದ್ನಪ್ಪ, ಟೈಮ್ ಆಗಿದೆ. ನೀನು ಯಾವನಲ್ಲ ನನ್ಗೆ ಎಬ್ಸೋದಕ್ಕೆ? ರೂಮ್ಮೇಟ್ ಆಗಿರು ಅಷ್ಟೇ, ಜಾಸ್ತಿ ಏನು ಹೇಳೋದಕ್ಕೆ ಬರಬೇಡ ನನಗೆ.
ಅಲ್ಲ ರಮೇಶ ಟೈಮ್ ಆಗ್ಯದಪ್ಪ ಅಂತ ಹೇಳಿದೆ ನಾನು ಅದಕ್ಕೆ. ಇದು ನನ್ನ ಮನೆ, ನನ್ನ ಇಷ್ಟ ಬಂದಿರೋ ಥರ ನಾನು ಇರ್ತೀನಿ. ನೀನು ಅದಕ್ಕೆಲ್ಲ ಜಾಸ್ತಿ ನನಗೇನು ಹೇಳೋದಕ್ಕೆ ಹೋಗ್ಬೇಡ ಅಷ್ಟೇ. ರಮೇಶ ನಾನು ಜಸ್ಟ್ ಟೈಮ್ ಆಗ್ಯದಂತ ಹೇಳಕ್ ಬಂದೆ ಅಷ್ಟೇ. ಹಾಗೆ ಒಂದಲ್ಲ ಒಂದು ದಿವಸ ಸಾಯ್ತೀನಿ, ಬಟ್ ಸತ್ ಮೇಲೆ ಮಾತ್ರ ನಿನ್ನ ಜನ್ಮಕ್ಕೂ ನೆಗೆಯೋ ಥರ ಕಾಡ್ತೀನಿ. ರಮೇಶ ನಾನು ಹೇಳೋದು ಅರ್ಥ ಮಾಡ್ಕೊ. ಆಫೀಸ್ಗೂ ಬರಲ್ಲ, ಎಲ್ಗೂ ಬರಲ್ಲ. ಸಾಯಂಕಾಲ ಒಳಗಡೆ ನಾನು ಏನು ಅಂತ ನಿನಗೆ ಪಾಠ ಕಲಿಸ್ತೀನಿ, ನೋಡ್ತಾ ಇರೋ ಮಗನ. ನಾ ಏನ್ ಪಾಠ ಕಲಿಸ್ತೀನಿ? ಇವತ್ತ ನನ್ನ ಮಗ ವಿನಯನ ಬಿಡೋದೇ ಇಲ್ಲ. ಯಾಕೆ ಮಮ್ಮ ಏನಾಯ್ತಲೆ? ಇಲ್ಲಲೇ ಮಜ, ಅವನು ಯಾವಾಗ ಡ್ಯೂಟಿ ಮಾಡೋದಕ್ಕೂ ಆಗಲ್ಲ, ಇಲ್ಲಿ ಮನೆಯಲ್ಲೂ ಟಾರ್ಚರ್ ಕೊಡ್ತಾನೆ ನನ್ನ ಮಗ. ಸಾಕಾಗ್ಬಿಟ್ಟಿದೆ ಅವನ ಕೈಯಲ್ಲಿ ನನಗೆ. ಇರಲಿ ಸ್ವಲ್ಪ ಸಮಾಧಾನ ಮಾಡ್ಕೊಂಬಮ್ಮ. ಇರಲಿ ಬಿಡೋದೇ ಇಲ್ಲ ಅವನನ್ನ ಮಾತ್ರ, ನಾನು ಬಿಡೋದೇ ಇಲ್ಲ ಅಷ್ಟೇ. ಮಾತ್ರ ಬಿಡಲ್ಲ ಅವನು. ಇರಲಿ ಸ್ವಲ್ಪ ಸಮಾಧಾನ ಮಾಡ್ಕ. ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಈಗ ತಾನೇ ಒಂದು ಮಾರುತಿ ಸುಜುಕಿ ಕಾರು ಮತ್ತು ಈಗೊಂದು ಫ್ಯಾಷನ್ ಪ್ಲಸ್ ಬೈಕ್ ಈಗ ತಾನೇ ಆಕ್ಸಿಡೆಂಟ್ ಆಗಿ ಬಿದ್ದಿದೆ. ಇಲ್ಲೊಬ್ಬ ಶಕ್ತಿಯಾದ ಯುವಕ ಒಬ್ಬನು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ. ಇದು ನೋಡಿ ರಕ್ತ ಹೇಗೆ ಬಿದ್ದಿದೆ. ವೀಕ್ಷಕರೇ, ಈಗೇನು ಇಲ್ಲಿ ಒಂದು ಅಪಘಾತವನ್ನು ನೋಡಿದರೆ ಕೆಲವೇ ಕ್ಷಣಗಳಿಂದ ನಡೆದಂಥ ಒಂದು ಅಪಘಾತ ಇದು. ಈ ಅಪಘಾತದಲ್ಲಿ ಒಬ್ಬ ಯುವಕ 20 ವರ್ಷದ ಒಬ್ಬ ಯುವಕನು ಮೃತಪಟ್ಟಿದ್ದನ್ನು ನೀವು ಈಗ ತಾನೇ ನೋಡಿದ್ದೀರಿ. ಸಾರ್ವಜನಿಕರು ಸ್ಥಳದಲ್ಲಿ ಕೊಡ್ತಿರುವಂಥ ಮಾಹಿತಿ ಪ್ರಕಾರ ಈ ಯುವಕ ಏನಪ್ಪ ಅಂತಂದರೆ ಬಹಳ ಅತಿಯಾದ ಒಂದು ಮದ್ಯ ಸೇವನೆ ಮಾಡಿ ವಾಹನವನ್ನು ಚಲಾಯಿಸಿದ ಕಾರಣ ಈ ತೀರ್ಕೊಂಡಿದ್ದೇನೆ ಅಂತೇಳಿ ಸ್ಥಳದಲ್ಲಿರತಕ್ಕಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 22ನೇ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸುತ್ತಿದ್ದು ನೀವು ಇಲ್ಲಿ ನೋಡ್ತಿದ್ದೀರಿ. ಇದರಿಂದ ವಾಹನ ದಟ್ಟಣೆ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ವಾಹನ ದಟ್ಟಣೆ ಕೂಡ ಹೆಚ್ಚಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ 108 ಆಂಬುಲೆನ್ಸ್ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಕೂಡ ಬಂದು ಇದರಲ್ಲಿ ಏನೇನು ನಡೆದಿದೆ ಏನೇನಿಲ್ಲ ಎನ್ನುವುದನ್ನು ತನಿಖೆಯನ್ನು ಕೈಗೊಳ್ಳುತ್ತಿದ್ದಾರೆ ಅಂತೇಳಿ ನಮಗೆ ಮೂಲಗಳು ಮಾಹಿತಿಯನ್ನು ನೀಡುತ್ತೇವೆ. ಕ್ಯಾಮ್ರಾಮ್ಯಾನ್ ಭರತ್ ಕುಮಾರ್ ಜೊತೆ ಸುಚಿತ್ ಕುಮಾರ್, RTV ರಾಯಚೂರು.